Jai Shri Gurudev, welcome to Accountancy Online Class Session 20. So, previous sessionally ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವು. ನಾನು ಪ್ರೀವಿಯಸ್ ಕ್ಲಾಸಲ್ಲೇ ಇಂಟಿಮೇಟ್ ಮಾಡಿದ್ದೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅನ್ನೋದು ಒಂದು ಸಿಚುವೇಷನಲ್ಲಿ ಕ್ಯಾಲ್ಕುಲೇಟ್ ಮಾಡೋದಲ್ಲ. ದೇರ್ ಆರ್ ಡಿಫ್ರೆಂಟ್ ಸಿಚುವೇಷನ್ಸ್, ಎಕ್ಸಾಮಿನೇಷನಲ್ಲಿ ಡಿಫ್ರೆಂಟ್ ಸಿಚುವೇಷನ್ಸ್ ಕೊಡ್ತಾರೆ. ಆ ಡಿಫ್ರೆಂಟ್ ಸಿಚುವೇಷನ್ಸ್ನ ಬೇಸಾಗಿ ಇಟ್ಕೊಂಡು ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಡಿಸ್ಕಸ್ ಮಾಡಬೇಕು, ಅಂದರೆ ಕ್ಯಾಲ್ಕುಲೇಟ್ ಮಾಡಬೇಕು. ಆದರೆ ಸ್ಯಾಕ್ರಿಫೈಸ್ ರೇಷಿಯೋಗೆ ಓನ್ಲಿ ಒನ್ ಸಿಚುವೇಷನಲ್ಲಿ ನಾವೇನು ಮಾಡ್ತಾರೆ, ಲೆಕ್ಕಗಳನ್ನ ವರ್ಕೌಟ್ ಮಾಡೋಕ್ಕೆ ಕೊಡ್ತಾರೆ. ಸೊ ಅಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಓಲ್ಡ್ ರೇಷಿಯೋ ಆಫ್ ಓಲ್ಡ್ ಪಾರ್ಟ್ನರ್ಸ್, ನ್ಯೂ ರೇಷಿಯೋ ಆಫ್ ನ್ಯೂ ಪಾರ್ಟ್ನರ್ಸ್ ಕೊಟ್ಟು ದ ಡಿಫ್ರೆನ್ಸ್ನ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಡಿಫ್ರೆನ್ಸ್ ಮಾಡಿ ಸ್ಯಾಕ್ರಿಫೈಸ್ ರೇಷಿಯೋ ಫೈಂಡ್ ಔಟ್ ಮಾಡ್ಬೋದು. ಬಟ್ ಇನ್ ಕೇಸ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಆ ಥರ ಸಿಚುವೇಷನ್ ಕ್ರಿಯೇಟ್ ಆಗಲ್ಲ. ದೇರ್ ಆರ್ ಸೆವೆರಲ್ ಸಿಚುವೇಷನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಪ್ರೀವಿಯಸ್ ಸೆಷನ್ ನೋಡಿ, ಸ್ಯಾಕ್ರಿಫೈಸ್ ರೇಷಿಯೋ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ದ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಬಗ್ಗೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊತೀನಿ. ರೀಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಚೇಂಜ್ ಇನ್ ಅಗ್ರಿಮೆಂಟ್. ಯಾವಾಗ ಅಗ್ರಿಮೆಂಟ್ ಚೇಂಜ್ ಆಯಿತು? ಅಡ್ಮಿಷನ್ ಆದಾಗ. ಸೊ ಅಡ್ಮಿಷನ್ ಆದ ತಕ್ಷಣವೇ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಬದಲಾವಣೆಗಳಾಯಿತು. ಆ ಬದಲಾವಣೆ ಏನಾಗ್ತಾ ಆಗಿದೆ ಅದೇ ಸ್ಯಾಕ್ರಿಫೈಸ್ ರೇಷಿಯೋ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಆ ಬದಲಾವಣೆನೇ ಸ್ಯಾಕ್ರಿಫೈಸ್ ರೇಷಿಯೋ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಪ್ರೀವಿಯಸ್ ಸೆಷನಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ನಾವು ಸಿಚುಯೇಷನ್ 1 ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಓಕೆ. ಸೊ ಕೇಸ್ 1ಅಲ್ಲಿ ಏನಾಯಿತು, ಸಿಚುಯೇಷನ್ 1 ಪ್ರೀವಿಯಸ್ ಸೆಷನ್ ಡಿಸ್ಕಸ್ ಮಾಡಿದ್ವು. ಓಲ್ಡ್ ರೇಷಿಯೋ ಆಫ್ ಓಲ್ಡ್ ಪಾರ್ಟ್ನರ್ಸ್ ಕೊಟ್ಟಿರ್ತಾರೆ, ದ ನ್ಯೂ ರೇಷಿಯೋ ಆಫ್ ನ್ಯೂ ಪಾರ್ಟ್ನರ್ ಕೊಟ್ಟಿರ್ತಾರೆ. ಓಲ್ಡ್ ರೇಷಿಯೋ ಕೊಟ್ಟಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ 5:3 ಎಸ್ಯೂಮ್ ಎ ಆ್ಯಂಡ್ ಬಿ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ, ಅವ್ರಿಗೆ 5:3 ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸಿ ಎಂಟ್ರಿ ಕೊಟ್ಟ ಅನ್ಕೊಳ್ಳಿ, ಆವಾಗ ಅವನ ಶೇರು 1/7 ಅಂತ ಇರುತ್ತೆ ಅನ್ಕೊಳ್ಳಿ. ಸೊ ನಾವಿಲ್ಲಿ ಕೇಸ್ 1ಅಲ್ಲಿ 5:3 ಮತ್ತು 1/7 ಇವೆರಡನ್ನು ಬೇಸಾಗಿಟ್ಕೊಂಡು ನಾವು ಲೆಕ್ಕ ಮಾಡಬೇಕು. ಅಂದರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕಂಡುಹಿಡಬೇಕು. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಸೊ ದಿಸ್ ಇಸ್ ಕೇಸ್ 1, ನಾವು ಪ್ರೀವಿಯಸ್ ಸೆಷನಲ್ಲಿ ಡಿಸ್ಕಸ್ ಮಾಡಿದ್ವಿ. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಸೊ ಈಗ ಕೇಸ್ 2 ಯಾವ ಥರ ಇರುತ್ತೆ? ಕೇಸ್ 2 ಇವತ್ತಿನ ಕ್ಲಾಸಿಗೆ ಕೇಸ್ 2 ಡಿಸ್ಕಸ್ ಮಾಡೋಣ. 5:3 ಓಲ್ಡ್ ರೇಷಿಯೋ ಅಂತಲೇ ಅಂದ್ಕೊಳ್ಳಿ. 5:3 ಇಸ್ ದ ಓಲ್ಡ್ ರೇಷಿಯೋ ಅಂತ ಅಂದ್ಕೊಳ್ಳಿ. ಅದು ಎ ಬಿದು ಅಂದ್ಕೊಳ್ಳಿ. ಎದು 5, ಬಿದು 3 ಅಂದ್ಕೊಳ್ಳಿ. ಎಸ್ಯೂಮ್ ಸಿದು 1/7 ರೇಷಿಯೋ ಅಂತ ಅಂದ್ಕೊಳ್ಳಿ. ಆಯಿತಾ? ಈ 1/7ನ ಯಾವ ರೀತಿ ಹಂಚ್ಕೊಂಡಿದ್ದಾರೆ ಅನ್ನೋದಕ್ಕೆ ರೇಷಿಯೋ ಕೊಡ್ತಾರೆ. ಅದು ಕೇಸ್ 2. ಸೊ ಟುಡೇ ವಿಲ್ ಡಿಸ್ಕಸ್ ಅಬೌಟ್ ದಿ ಕೇಸ್ 2 and how to solve the illustration if the statistics are given on the old ratio and the new ratio, new partners, new ratio, and the ratio in which the old partner sacrifices their share to C. This is what 3:2. Okay, ಇವತ್ತು second situation ನ ಡಿಸ್ಕಸ್ ಮಾಡೋಣ. Okay. A and B, 2 partners. C. 3:2 profit sharing ratio. So 3:2 means 3/5, 2/5. Unquote. Okay. Assume if C enters old ratio, okay, then new ratio not given, new ratio of A and B is not given, but C's share is given. C's share is given. Is C's the share ಏನಿದೆ ಅದನ್ನು 2:1 ರೇಷಿಯೋ ಪ್ರಪೋರ್ಷನಲ್ಲಿ ಅಥವಾ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅಂದರೆ 2:1 ಪ್ರಪೋರ್ಷನಲ್ಲಿ ಈ 1/5ನ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಎ ಆ್ಯಂಡ್ ಬಿ. ನೋಡಿ, ಎ ಸ್ಯಾಕ್ರಿಫೈಸ್ ಮಾಡಿರ್ತಾನಲ್ಲ ಅದು, ಬಿ ಸ್ಯಾಕ್ರಿಫೈಸ್ ಮಾಡಿರ್ತಾನಲ್ಲ ಅದನ್ನು, ಅವೆರಡನ್ನು ಕೂಡಿಸಿದ್ರೆ ಸಿಸ್ದು ಶೇರ್ ಆಫ್ ಪ್ರಾಫಿಟ್ಸ್ ಆಗುತ್ತೆ. ಸಿಸ್ದು ಶೇರ್ ಆಫ್ ಪ್ರಾಫಿಟ್ಸ್ ಆಗುತ್ತೆ. ಓಕೆ. ಸೊ ಈಗ 1/5 ಬಂತಲ್ಲ, ಅದರಲ್ಲಿ
ಎ ಎಷ್ಟು ಬಿಟ್ ಕೊಟ್ಟ, ಬಿ ಎಷ್ಟು ಪ್ರಪೋರ್ಷನ್ ಬಿಟ್ ಕೊಟ್ಟ ಅನ್ನೋದಕ್ಕೆ ಇಲ್ಲೇ ಕೊಟ್ಟಿದ್ದಾರೆ. ಎ 3ರಲ್ಲಿ 2 ಭಾಗ ಬಿಟ್ಕೊಟ್ಟ, ಬಿ 1ರಲ್ಲಿ 3ರಲ್ಲಿ 1 ಭಾಗ ಬಿಟ್ಕೊಟ್ಟ. 2:3 ಅಂದರೆ ಇಸ್ ನಥಿಂಗ್ ಬಟ್ 2/3 1. ಆಯ್ತಾ? ಇದು ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಡೇಟಾ ಅಬೌಟ್ ದಿ ಇಲಸ್ಟ್ರೇಷನ್. ದಿಸ್ ಇಸ್ ಸಿಚುವೇಶನ್ ಸೆಕೆಂಡ್. ಫಸ್ಟ್ ಅಲ್ಲಿ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿ. ಸೊ ಈ ಥರ ಡೇಟಾ ಕೊಡ್ತಾರೆ, ಓಲ್ಡ್ ರೇಷಿಯೋ ಕೊಡ್ತಾರೆ, ನ್ಯೂ ಪಾರ್ಟ್ನರ್ ನ್ಯೂ ಶೇರ್ ಕೊಡ್ತಾರೆ, ಅದನ್ನು ಯಾವ ರೇಷಿಯೋದಲ್ಲಿ ಹಂಚ್ಕೊಂಡಿದ್ದಾರೆ ಅದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡ್ತಾರೆ ಲೆಕ್ಕದಲ್ಲಿ. ಸೊ ಇದನ್ನು ಬೇಸ್ ಆಗಿಟ್ಕೊಂಡು ನಾವೇನು ಮಾಡಬೇಕೀಗ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕಂಡಿದ್ದೀವಿ. ಓಕೆ, ಕಂಡಿಡೋಣ. ಎಲ್ಲ ಬರ್ಕೋಬೇಕು ಈ ಸ್ಟ್ಯಾಟಿಸ್ಟಿಕ್ಸ್ ಒಂದು ಕಡೆ. ಓಕೆ, ಬರ್ಕೊಂಡ್ರೆ ಈಸಿ ಆಗುತ್ತೆ. ಸೊ ಎದು ಓಲ್ಡ್ ರೇಷಿಯೋ 3 ಅಂದರೆ 3/5. ಬಿದು ಓಲ್ಡ್ ರೇಷಿಯೋ 2/5. ಸಿ ಅವನದು 1/5 ಶೇರ್, ಅದನ್ನು ಯಾವ ರೀತಿ ಹಂಚ್ಕೊಟ್ಟಿದ್ದಾರೆ, 2:1 ರೇಷಿಯೋದಲ್ಲಿ ಹಂಚ್ಕೊಟ್ಟಿದ್ದಾರೆ. ಓಕೆ, ಸೊ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋದು ಫಾರ್ಮುಲಾ ಏನು, ನ್ಯೂ ರೇಷಿಯೋ ಈಕ್ವಲ್ಸ್ ಓಲ್ಡ್ ರೇಷಿಯೋ ಮೈನಸ್ ಸ್ಯಾಕ್ರಿಫೈಸ್ ರೇಷಿಯೋ. ನ್ಯೂ ರೇಷಿಯೋ ಈಕ್ವಲ್ಸ್ ಓಲ್ಡ್ ರೇಷಿಯೋ ಮೈನಸ್ ಸ್ಯಾಕ್ರಿಫೈಸ್ ರೇಷಿಯೋ. ಓಕೆ, ಬಿಫೋರ್ ದಟ್ ಇಲ್ಲಿ ನೋಡಿ 1/5 is the share of profits will be given to C in future. ಓಕೆ, ಇದರಲ್ಲಿ ಎಸ್ ಶೇರ್ ಆಫ್ ಪ್ರಾಫಿಟ್ಸ್ ಇದೆ, ಬಿಸ್ದು ಶೇರ್ ಆಫ್ ಪ್ರಾಫಿಟ್ಸ್ ಇದೆ. ಫಸ್ಟ್ ಅದನ್ನು ಕಂಡುಹಿಡ್ಕೋಬೇಕು. ಕಂಡುಹಿಡ್ಕೊಳ್ಳೋಕ್ಕೆ ನಮ್ಗೆ ಏನು ಕೊಟ್ಟಿದ್ದಾರೆ, ಡೇಟಾ ಕೊಟ್ಟಿದ್ದಾರೆ, ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಫಸ್ಟ್ ಅದನ್ನು ಕಂಡುಹಿಡ್ಕೋಬೇಕಂದ್ರೆ ಈಗ ಫಸ್ಟು ಎಸ್ದು ಶೇರ್ ಆಫ್ ಪ್ರಾಫಿಟ್ ಕಂಡುಹಿಡಬೇಕು. ಓಕೆ, ಸೊ ಸಿದು ಶೇರ್ ಎಷ್ಟು, 1/5. ಇದರಲ್ಲಿ ಎಸ್ದು ಶೇರ್ ಎಷ್ಟಿದೆ ಅಂದರೆ 2/3 ಇದೆ. ವಿಚ್ ಮೀನ್ಸ್ ನೋಡಿ, 2 × 2 5 × 3 15. ಸೊ ಎಸ್ದು ಪ್ರಪೋರ್ಷನ್ನು 2/15. ನೆಕ್ಸ್ಟ್ ಬಿ. ಓಕೆ, ಸೊ ಬಿದೆಷ್ಟು, 1/5ನಲ್ಲಿ ಬಿ ಬಿಟ್ಕೊಟ್ಟಿರೋದು 1/3. ಹಾಗಾದರೆ 1 × 1 1 ಡಿವೈಡೆಡ್ ಬೈ 5 × 3. ನೋಡಿ, ಈ ಪೋರ್ಷನ್ನ ಮಲ್ಟಿಪ್ಲೈ ಮಾಡಬೇಕು, ಅಪ್ಪರ್ ಪೋರ್ಷನ್ನ ಮಲ್ಟಿಪ್ಲೈ ಮಾಡಬೇಕು. 5 × 3 15. ಸೊ the share of profit sacrificed by A is 2/15. B's share of profits ಅಥವಾ ಸ್ಯಾಕ್ರಿಫೈಸ್ ಮಾಡೋ ಪ್ರಾಫಿಟ್ಸು 1/50. ಓಕೆ, ನೋಡಿ, ನ್ಯೂ ರೇಷಿಯೋ ಈಕ್ವಲ್ಸ್ ಓಲ್ಡ್ ರೇಷಿಯೋ ಮೈನಸ್ ಸ್ಯಾಕ್ರಿಫೈಸ್ ರೇಷಿಯೋ, ಅಥವಾ ಓಲ್ಡ್ ಸ್ಯಾಕ್ರಿಫೈಸ್ ರೇಷಿಯೋ ಆ್ಯಂಡ್ ಓಲ್ಡ್ ರೇಷಿಯೋ ಮೈನಸ್ ಸ್ಯಾಕ್ರಿಫೈಸ್ ರೇಷಿಯೋ, ಅಥವಾ ಶೇರ್ ಸ್ಯಾಕ್ರಿಫೈಸ್ಡ್. ಅಂಡರ್ಸ್ಟ್ಯಾಂಡ್? ಸೊ ಈ ಫಾರ್ಮುಲಾ ಅಪ್ಲೈ ಮಾಡಿ 1/1 ಎಸ್ದೆಷ್ಟು ಬಿಸ್ದೆಷ್ಟು ಕಂಡುಹಿಡಬೇಕು. ಎಸ್ದು ಕಂಡುಹಿಡಿಯೋಣ ಫಸ್ಟ್. ಈಗ ನಾವು ಕಂಡುಹಿಡ್ತಿರೋದು ಎದು ನ್ಯೂ ರೇಷಿಯೋ. ಓಲ್ಡ್ ರೇಷಿಯೋ ಎಷ್ಟು, ಎದು 3/5. ನೋಡಿ, ಇಲ್ಲೇ ಲೆಕ್ಕದಲ್ಲಿ ಕೊಟ್ಟಿದ್ದೀವಿ 3/5. ಓಕೆ, ಮೈನಸ್ ಸ್ಯಾಕ್ರಿಫೈಸ್ ರೇಷಿಯೋ ಎಷ್ಟು, 2/15. ಓಕೆ, ಈಗ LCM ತಗೋಬೇಕು. ಓಕೆ, ಸೊ ಇಲ್ಲಿ ಅಪ್ಪರ್ ನಂಬರ್ 15ನೇ ತಗೊಳ್ಳೋಣ, ಯಾಕಂದರೆ 15 5ರಿಂದ ಡಿವೈಡ್ ಮಾಡಬೇಕು. ಸೊ 15ನೇ ತಗೊಳ್ಳೋಣ. ಓಕೆ, ಸೊ ಈ 15ನ ಈ ಎರಡು ನಂಬರ್ಸ್ಗೆ ಮಲ್ಟಿಪ್ಲೈ ಮಾಡಬೇಕು. 15ನ ಓಕೆ, ಫಸ್ಟು 5ರಿಂದ ಡಿವೈಡ್ ಮಾಡಿ. 5 × 5 3 15. ಆಯಿತಾ? ಏನು ರಿಸಲ್ಟ್ ಬಂದಿರುತ್ತೆ ಅದನ್ನು 3ರಿಂದ ಮಲ್ಟಿಪ್ಲೈ ಮಾಡಬೇಕು. 3 3 9 ಮೈನಸ್. ಓಕೆ, 15 × 15. ಆಯಿತಾ? 15ರಿಂದ ಡಿವೈಡ್ ಮಾಡಿದ್ರೆ 1 ಬರ್ತದೆ ರಿಸಲ್ಟು. 1ರಿಂದ 2ನ ಮಲ್ಟಿಪ್ಲೈ ಮಾಡಬೇಕು, 2 ಬಂತು. ಸೊ ದ ಆನ್ಸರ್ ಈಸ್ 7/15. ಓಕೆ, ಎಸ್ದು ನ್ಯೂ ರೇಷಿಯೋ. ನೆಕ್ಸ್ಟ್ ಬೀಸ್ ನ್ಯೂ ರೇಷಿಯೋ. ಸೊ ಬೀಸ್ದು ನ್ಯೂ ರೇಷಿಯೋ ನೋಡಿ, ಓಲ್ಡ್ ರೇಷಿಯೋ ಮೈನಸ್
ಶೇರ್ ಸ್ಯಾಕ್ರಿಫೈಸ್ ಅಥವಾ ಸ್ಯಾಕ್ರಿಫೈಸ್ ರೇಷಿಯೋ. ಸೊ ಬಿ ಇದೆಷ್ಟಿದೆ, 2/5 ಇದೆ. ಸೊ 2/5 ಮೈನಸ್ ಅವನದು ಶೇರ್ ಸ್ಯಾಕ್ರಿಫೈಸ್ ಎಷ್ಟು, 1/15. 1/15 ಈಕ್ವಲ್ಸ್ ಎಲ್ ಸಿ ಎಮ್ ತೊಗೊಳ್ಳಿ, 15ನೇ ತೊಗೊಳ್ಳೋಣ. ಎಲ್ ಸಿ ಎಮ್ 15 ಯಾಕೆ ತೊಗೋಬೇಕು ಅಂತ ನಾನು ಹೇಳಿದ್ದೀನಿ. ಸೊ ಈ 15 ನಂಬರ್ನ ಎರಡಕ್ಕೂ ಅಮೌಂಟು ಎರಡು ನಂಬರ್ಗೂ ಮಲ್ಟಿಪ್ಲೈ ಮಾಡಿ. 5 1 5 3 3ನ 2ರಿಂದ ಗುಣಿಸಿ 6 ಬರುತ್ತೆ ಮೈನಸ್ 15 ಡಿವೈಡ್ ಮಾಡಿದ್ರೆ ರಿಸಲ್ಟ್ ಒಂದೇ. ಓಕೆ, ಈ ಒಂದನ್ನು 1ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಒಂದೇ ಬರುತ್ತೆ. ಎಷ್ಟು ಬಂತು, 5/15. ಸೊ ದ ನ್ಯೂ ರೇಷಿಯೋ ಆಫ್ ಬಿ. ಓಕೆ, ಈಗ ಸಿದು ನ್ಯೂ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ, 1/15. ಸೊ ಈ ಕೆಳಗಿನ ಪೋರ್ಷನ್ ನೋಡಿ, ನಂಬರಲ್ಲಿ ಅಪ್ಪರ್ ಪೋರ್ಷನ್, ಲೋಯರ್ ಪೋರ್ಷನ್. ಓಕೆ, ನ್ಯೂಮರೇಟರ್ ಡಿನಾಮಿನೇಟರ್ ಅಂತಲೂ ಕರಿತೀವಿ. ಸೊ ಅಪ್ಪರ್ ಪೋರ್ಷನು, ಲೋಯರ್ ಪೋರ್ಷನ್, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಅಪ್ಪರ್ ಪೋರ್ಷನ್, ಲೋಯರ್ ಪೋರ್ಷನ್ ಅಂತ ಹೇಳ್ತಾ ಇದ್ದೀವಿ. ಈ ಲೋಯರ್ ಪೋರ್ಷನ್ ನೋಡಿ 15 ಇದೆ, ಅದೇ ಸಿ ಶೇರಲ್ಲಿ 5 ಇದೆ. ಸೊ ಇದನ್ನು ನಾವು 15ಕ್ಕೆ ಕನ್ವರ್ಟ್ ಮಾಡ್ಕೋಬೇಕು, ಈ ಲೋಯರ್ ಪೋರ್ಷನ್. ಸೊ 15ಕ್ಕೆ ಇದನ್ನು ಕನ್ವರ್ಟ್ ಮಾಡಬೇಕು ಅಂದರೆ ಈ ನಂಬರನ್ನು, ಲೋಯರ್ ಪೋರ್ಷನ್ನ ಮಲ್ಟಿಪ್ಲೈ ಬೈ 3 ಮಾಡಬೇಕು. 5 3 15 ಆಗುತ್ತೆ. ಈ ಇಂಟು 3 ಮಾಡಿದ ತಕ್ಷಣ ಈ ನಂಬರ್ 3ನ ಕೆಳಗಿನ ಪೋರ್ಷನಲ್ಲೂ ಗುಣಿಸ್ಬೇಕು, ಮೇಲ್ಗಡೆ ಪೋರ್ಷನಲ್ಲೂ ಗುಣಿಸ್ಬೇಕು. ಸೊ ಹಾಗಾದರೆ ಎಷ್ಟು ಬರುತ್ತೆ, 3 1 3, 5 3 15. ಸೊ ಎಷ್ಟಾಯಿತು, 3/5. ಸೊ 3/15 ಆಯಿತು. ಸೊ ಇನ್ ಓವರ್ ಆಲ್ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟು, ಇಲ್ಲೇ ಬರ್ತೀನಿ ನೋಡಿ, 3 ಜನರು ಬರ್ತೀನಿ. 7/15 ಇಷ್ಟು, 5/15 ಇಷ್ಟು, 3/15. ಓಕೆ ನೋಡಿ, 7/15 ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, 5/15, 3/15. ಇಲ್ಲಿ ಇದನ್ನು 7:5:3 ಅಂತಲೂ ಕರಿಬೋದು. ಇದನ್ನು 7:5:3 ಅಂತಲೂ ಕರಿಬೋದು ನ್ಯೂ ರೇಷಿಯೋ. ಓಕೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಓಕೆ, ಸೊ ಇವಿಷ್ಟನ್ನು ಕೂಡಿದ್ರೆ ಏನು ಕೆಳಗಿನ ನಂಬರ್ ಇದೆ ಅದು ಬರಬೇಕು. ಸೊ 7 + 5 12, 12 + 3 15. ಅಂಡರ್ಸ್ಟ್ಯಾಂಡ್? ಸೊ ಇದು ಮೀನಿಂಗ್ ಏನು ಅಂದರೆ, 15 ರೂಪಾಯಿ ಲಾಭ ಬಂದರೆ ಮುಂದೆ ಎ 7 ರೂಪಾಯಿ ತೊಗೊತೋಗ್ತಾನೆ. 15 ರೂಪಾಯಿ ಲಾಭ ಬಂದಾಗ ಫ್ಯೂಚರ್ನಲ್ಲಿ ಬಿ 5 ರೂಪಾಯಿ ತೊಗೊಂಡೋಗ್ತಾನೆ. 15 ರೂಪಾಯಿ ಲಾಭ ಬಂದಾಗ 3 ರೂಪಾಯಿನ ಸಿ ಫ್ಯೂಚರ್ನಲ್ಲಿ ತೊಗೊತಾನೆ, ಅಂದರೆ ಅಡ್ಮಿಷನ್ ಆದಮೇಲೆ. ದಿಸ್ ಇಸ್ ವಾಟ್ ದ ಕ್ಯಾಲ್ಕುಲೇಷನ್ ಆಫ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂಡರ್ ಸಿಚುವೇಶನ್ ಸೆಕೆಂಡ್. ಸೊ ಸಿಚುವೇಶನ್ ಸೆಕೆಂಡಲ್ಲಿ ಏನು ಕೊಟ್ಟಿರ್ತಾರೆ, ಓಲ್ಡ್ ರೇಷಿಯೋ ಆಫ್ ಓಲ್ಡ್ ಪಾರ್ಟ್ನರ್ಸ್ ಕೊಟ್ಟಿರ್ತಾರೆ, ದ ನ್ಯೂ ಶೇರ್ ಆಫ್ ನ್ಯೂ ಪಾರ್ಟ್ನರ್ ಕೊಟ್ಟಿರ್ತಾರೆ, ಆ್ಯಂಡ್ ಒನ್ ಮೋರ್ ಎಲಿಮೆಂಟ್ ಕೊಟ್ಟಿರ್ತಾರೆ, ಇಂಪಾರ್ಟೆಂಟ್ ಡೇಟಾ ಕೊಟ್ಟಿರ್ತಾರೆ. ಆ ನ್ಯೂ ಶೇರ್ ಆಫ್ ನ್ಯೂ ಪಾರ್ಟ್ನರ್ನ ಯಾವ ರೀತಿ, ಯಾವ ರೇಷಿಯೋದಲ್ಲಿ ಸ್ಯಾಕ್ರಿಫೈಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿರ್ತಾರೆ. ಆವಾಗ ನಾವೇನು ಮಾಡಬೇಕು, ಪ್ರತಿಯೊಬ್ಬರದು ಅಂದರೆ ಓಲ್ಡ್ ಪಾರ್ಟ್ನರ್ಸ್ದು ಶೇರ್ ಸ್ಯಾಕ್ರಿಫೈಸ್ಡ ಕಂಡುಹಿಡಿಬೇಕು. ನೋಡಿ, ಶೇರ್ ಸ್ಯಾಕ್ರಿಫೈಸ್ನ ಕಂಡುಹಿಡಿಬೇಕು. ಕಂಡುಹಿಡಿದಾದ್ಮೇಲೆ ಫಾರ್ಮುಲಾ ಅಪ್ಲೈ ಮಾಡಬೇಕು. ಫಾರ್ಮುಲಾ ಏನು, ನ್ಯೂ ರೇಷಿಯೋ ಈಕ್ವಲ್ಸ್ ಓಲ್ಡ್ ರೇಷಿಯೋ ಮೈನಸ್ ಸ್ಯಾಕ್ರಿಫೈಸ್ ರೇಷಿಯೋ ಫಾರ್ಮುಲಾ. ಸೊ ಆ ಫಾರ್ಮುಲಾ ಅಪ್ಲೈ ಮಾಡ್ಕೊತ 1/1 ಅಂದರೆ ಎದೆಷ್ಟು, ಎದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟು, ಬಿದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡಾದಮೇಲೆ ಸಿದು ಏನು ಶೇರ್ ಇರುತ್ತೆ ಅದನ್ನು ಅಪ್ಪರ್ ಎಂಡಿಗೆ ನಾವು ಕನ್ವರ್ಟ್ ಮಾಡಬೇಕು. ಅಪ್ಪರ್ ಎಂಡಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಸ್ಯೂಟಬಲ್ ನಂಬರಿಂದ ಅದನ್ನು ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ನಾವು 3 ನಂಬರಿಂದ ಮಲ್ಟಿಪ್ಲೈ ಮಾಡಿದ್ದೀವಿ. ಫೈನಲ್ ಆಗಿ ಏನು ರಿಸಲ್ಟ್ ಬರುತ್ತೆ, ಆ್ಯಸ್ ಇಟ್ ಈಸ್ ಹೀಗೆ ಇದೇ ರೀತಿ ಇಟ್ಟರೂ ಆಗುತ್ತೆ, ಅಥವಾ ಸಿಂಪ್ಲಿಫೈಸ್ ಮಾಡಿ ಈ ಥರ ಇಟ್ಟರೂ ಆಗುತ್ತೆ. ಆ್ಯಂಡ್ ದೆನ್ ಆ 15 ಲೋಯರ್ ಪಾರ್ಟಲ್ಲಿ ಏನಕ್ಕೆ 15 ಬಂದಿದೆ ಅನ್ನೋದು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಸೊ ಇದು ಸಿಚುಯೇಷನ್ 2. ಸೊ ಎವ್ರಿ ಸೆಷನಲ್ಲಿ ನಾವು 1/1 ಕೇಸಸ್ನ ನಾವು ಡೀಟೇಲಾಗಿ ಡಿಸ್ಕಸ್ ಮಾಡೋಣ, ಸ್ಲೋ ಆಗಿ ಹೋಗೋಣ, ಯಾಕಂದರೆ ದಿಸ್ ಈಸ್ ಇಂಪಾರ್ಟೆಂಟ್. ಇದು ಪ್ರತಿ ವರ್ಷ ಅಡ್ಮಿಷನಲ್ಲಿ 6 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ. ಅಡ್ಮಿಷನ್ ಚಾಪ್ಟರ್ನಲ್ಲಿ ಇದು 6 ಮಾರ್ಕ್ಸಿಗೆ ಬರುತ್ತೆ, 12 ಮಾರ್ಕ್ಸಿಗೆ ಒಂದು ಲೆಕ್ಕ ಬರುತ್ತೆ, 2 ಮಾರ್ಕ್ಸಿಗೆ ಒಂದು ಥಿಯರಿ ಬರುತ್ತೆ, 1 ಮಾರ್ಕ್ಸಿಗೆ ಒಂದು ಥಿಯರಿ ಬರುತ್ತೆ. ಸೊ ಟೋಟಲಿಗೆ 12 6 18, 18 2 20, 21 21. ಸೊ ಟೋಟಲಾಗಿ ಅಡ್ಮಿಷನ್ ಚಾಪ್ಟ್ರಲ್ಲಿ 21 ಮಾರ್ಕ್ಸ್ಗೆ ನಿಮಗೆ ಕ್ವಶನ್ಸ್ ಇರುತ್ತೆ, ಪ್ರಾಬ್ಲಮ್ಸ್ ವಿತ್ ಥಿಯರಿ ಇರುತ್ತೆ.
ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್, ಇದನ್ನು ಅರ್ಥ ಮಾಡ್ಕೊಂಡಿದ್ದೀರ ಅನಿಸುತ್ತೆ. ಸೊ ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನೀವು ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಸೆಷನ್.